ರಾಜಕೀಯದ ಬಗ್ಗೆ ತುಂಬ ಚೆನ್ನಾಗಿದೆ. ಅದು ಒಂದು ಸ್ವಲ್ಪ ಪ್ರಭುತ್ವದಲ್ಲಿ ಒಳ್ಳೆ ಚೆನ್ನಾಗಿದೆ ಸ್ಟೋರಿ. ಒಂದು ಯಾವುದೋ ಒಂದು ಒಳಗಡೆದ ಹೆಂಗಸ್ರ ಬಗ್ಗೆ ಏನೋ ಸ್ಟೋರಿ ಇರೋಂಗಿದೆ. ಅದು ಒಂದು ಚೆನ್ನಾಗಿ ತೆಗ್ದಿದ್ದೀರ ಅನ್ಸುತ್ತೆ. ರಾಜಕೀಯದ ಬಗ್ಗೆ ಒಳ್ಳೆ ಅನುಭವ ಇದ್ದರೆ ತುಂಬ ಒಳ್ಳೆಯದು. ಅದರಲ್ಲಿ ನಾವು ತಿಳ್ಕೊಂಡು ಪ್ರತಿಯೊಬ್ಬರಿಗೂ ರಾಜಕೀಯದ ಬಗ್ಗೆ ತಿಳ್ಕೊಂಡು ಓಟ್ ಹಾಕ್ಬೇಕು ಅಂತ ಹೇಳ್ತೀರಾ ಅಲ್ವಾ? 18 ವರ್ಷ ಆದ್ಮೇಲೆ ಎಲ್ಲರಿಗೂ ಒಂದು ವೋಟಿಂಗ್ ರೈಟ್ಸ್ ಬಂದ್ಬಿಡುತ್ತೆ. 18 ವರ್ಷದಿಂದ ನಾವು ಅವ್ರು ನಮ್ಗೆ 100 ವರ್ಷ ಆಗಿರ್ಲಿ 110 ವರ್ಷ ಬದುಕಿದ್ರು ಅವ್ರಿಗೆ ವೋಟಿಂಗ್ ರೈಟ್ಸ್ ಇದ್ದೇ ಇರುತ್ತೆ ಅಲ್ವಾ ಸರ್? ಇದ್ರಲ್ಲ ಸರ್ ಅಲ್ವಾ? ಆತರ 18 ವರ್ಷ ಮೇಲಿರೋರು ಎಲ್ಲಾರ್ಗು ಸೀಮಿತ. ಮತ್ತೆ ಪ್ರಭುತ್ವದಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ, ಎಲ್ಲಾ ಏಜ್ ಅವರು ಇದ್ದಾರೆ, ಮಕ್ಕಳಿಂದ ಹಿಡಿದು ಎಲ್ಲರೂ ನಾವು ಪ್ರಭುತ್ವದಲ್ಲೇ ಬದುಕ್ತಾ ಇರೋದು. ಈ ಪ್ರಭುತ್ವ ಅನ್ನೋದು ಸಿನಿಮಾ ಬಗ್ಗೆ ನೀವು ಹೇಳ್ಬಿಡಿ. ತುಂಬ ಚೆನ್ನಾಗಿ ಮೂಡ್ಬೋದೈತೆ. ಎಲ್ಲ ಒಳ್ಳೆ ಆಕ್ಟಿಂಗ್ ಸೂಪರಾಗಿ ಮಾಡಿದ್ದೀರಾ, ಚೆನ್ನಾಗಿದೆ. ಪಿಕ್ಚರೂ ಸಹ ಪ್ರಭುತ್ವದ ಬಗ್ಗೆ ಚೆನ್ನಾಗಿ ತೆಗ್ದಿದ್ದೀರಾ. ಜನಗಳ ಬಗ್ಗೆ ಈ ಓಟ್ ಹೆಂಗೆ ಹಾಕಬೇಕು, ಓಟಿಗೆ ಯಾರು ಹಾಕಬೇಕು, ನಾವು ಏನು ಮಾಡಬೇಕು, ಯಾರು ಕೆಲಸ ಮಾಡ್ತಾರೆ ನೋಡಿ ಹಾಕಬೇಕು ಅನ್ನೋದು ಚೆನ್ನಾಗಿ ತೆಗ್ದಿದ್ದೀರಾ. ಸೂಪರಾಗಿದೆ ಸರ್. ಕರೆಕ್ಟ್ ಸರ್, ನೀವು ಹೇಳ್ತಿರೋದು. ಥ್ಯಾಂಕ್ ಯು ವೆರಿ ಮಚ್. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾವೇನಿಲ್ಲ ಸರ್, ಅದೇ ನೋಡಿ ಓಟ್ ಹಾಕಿ ಬಡವ್ರಿಗೆ ಸ್ಪಂದಿಸ್ಲಿ, ಡ್ರೈವರಿಗೆ ಸ್ಪಂದಿಸ್ಲಿ, ಕೂಲಿ ಕಾರ್ಮಿಕರಿಗೆ ಸ್ಪಂದಿಸ್ಲಿ. ಈ ಓಟ್ ಹಾಕುವಾಗ ಅದು ಇದು ಅಂತ ಹೇಳ್ತಾರೆ. ಓಟ್ ಆದಮೇಲೆ 5 ವರ್ಷ ಬರೋದೇ ಇಲ್ಲ. ಇನ್ನೊಂದು ತಿಂಗಳು ಐತೇನೆ ಬರ್ತಾರೆ, ಟಾರ್ ಹಾಕ್ತಾರೆ, ನೀರು ಕೊಡ್ತೀನಿ ಅಂತಾರೆ, ಹೋಗ್ತಾರೆ. ಆಮೇಲೆ ಸಾಯ್ತಾರೆ. ಕೊರೋನಾ ಟೈಮಲ್ಲಿ ಸಾಯ್ತಾ ಇದ್ರು, ಯಾರೂ ಮೂಸ್ ನೋಡಲಿಲ್ಲ, ಆಂಬುಲೆನ್ಸ್ ಕೊಡಲಿಲ್ಲ, ಎಣ ಎತ್ತಾಕಲಿಲ್ಲ, ನಾಯಿ ಎಳ್ದಾಕ್ತಂಗೆ ಎಳ್ದಾಕೋದು ಸರ್. ನಾವೇನು ದುಡ್ಡಿರೋರಿಗೆ ಹೊರತು ಮಾಡ್ತೀರಾ ಹೊರತು ಬಡವ್ರಿಗೆ ಏನು ಹೆಲ್ಪ್ ಮಾಡಲ್ಲ ಸರ್. ಸುಮ್ಮನೆ ಹೇಳ್ತೀರಾ, ಇನ್ನೂ ಟ್ಯಾಕ್ಸ್ ಹಾಕಿ ಬಡವ್ರನ್ನ ತೊಂದರೆ ಕೊಡ್ತೀರಾ ಹೊರತು ಯಾರಿಗೂ ಒಳ್ಳೇದು ಮಾಡಲ್ಲ ಸರ್. ಅಷ್ಟೇ ಸರ್. ಎಲ್ಲರಿಗೂ ಒಳ್ಳೇದು ಮಾಡಿ, ಎಲ್ಲ ಬದುಕೋಣ, ಎಲ್ಲ ಒಂದಾಗಿ ಬದುಕೋಣ. ಆ ಜಾತಿ ಈ ಜಾತಿ ಅಂತ ರಾಜಕೀಯದಲ್ಲಿ ಹೊಡೆದಾಡಬೇಡಿ, ತಂದಿಕ್ಬೇಡಿ, ಅಷ್ಟೇ ಸರ್. ಅವ್ರು ಏನೇ ಮಾಡಿದ್ರು ಸರ್, ಮೇನು ಅದು ಯಾರನ್ನ ಸೆಲೆಕ್ಟ್ ಮಾಡಿ ಕೂರಿಸ್ಬೇಕು ಅದು ನಮ್ಮ ಕೈಲಿರೋದು. ಸಾಮಾನ್ಯವಾಗಿ ನಮ್ಮ ಜನರ ಕೈಲಿರೋದು. ಕರೆಕ್ಟ್ ಅಲ್ವಾ? CNG 40 ರೂಪಾಯಿ 90 ರೂಪಾಯಿ ಆಗಿದೆ ಇವತ್ತು. ನೀವೇನು ಹೇಳ್ತೀರಾ ಸರ್ ಪ್ರಭುತ್ವದ ಬಗ್ಗೆ? ಏನು ಹೇಳೋಣ ಸರ್? ಪ್ರಜಾಪ್ರಭುತ್ವ ಎಲ್ಲಿದೆ? ಪ್ರಭುತ್ವ ಇದೆಯಾ ಏನು? ಪ್ರಜಾಪ್ರಭುತ್ವ ಎಲ್ಲ ಬಿಡಿ, ಬರೀ ಪ್ರಭುತ್ವನೇ. ಪ್ರಭುತ್ವ ಹೇಳ್ದಾಗ ನಾವು ಕೇಳ್ಕೊಂಡು ಹೋಗ್ಬೇಕು, ಹಂಗಾಗಿದೆ ಈಗ ಪರಿಸ್ಥಿತಿ ಅಷ್ಟೇ. ಒಂದು ರೀತಿ ರಾಜಕೀಯದಲ್ಲಿ ದುಡ್ಡಿದ್ದವನೇ ರಾಜಕೀಯದವನು. ಅದು ಬರೋದೇ ರಾಜಕೀಯಕ್ಕೆ ಬರೋದೇ ಒಂದು ಬಿಸ್ನೆಸ್ಗೋಸ್ಕರ. ಯಾವುದೇ ಒಂದು ಮಠಕ್ಕೆ ಆಗಲಿ ಯಾವುದೇ ಆಗಲಿ ಯೋಚನೆ ಮಾಡಿದ್ರೆ ಒಂದು ರಾಜಕೀಯ ಬರೋದೇ ಇದು ಉದ್ದೇಶಕ್ಕೆ. ನಮ್ಮ ಇದು ಸಂವಿಧಾನನ ಯಾರಾದರೂ ತಿದ್ದುಪಡಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸಂವಿಧಾನದಲ್ಲಿರೋ ತಿದ್ದುಪಡಿ ಏನು ಬೇಕಾಗಿಲ್ಲ. ಸಂವಿಧಾನದಲ್ಲಿ ಇರೋವಂಥ ಕಾನೂನುಗಳನ್ನ ಅವರು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ದೇಶಕ್ಕೆ. ನಂಬರ್ 1 ದೇಶ ಆಗುತ್ತೆ ಸರ್ ನಮ್ಮ ದೇಶದಲ್ಲಿ. ಹೌದು, ನಮ್ಮದೇ ಹೈಯೆಸ್ಟ್ ಡೆಮೋಕ್ರಸಿ ಇರೋಂಥ ಒಂದು ದೇಶ. ತುಂಬ ಎರಡನೇ ಪಾಪ್ಯುಲೇಷನ್, ಎರಡನೇ ಜನಸಂಖ್ಯೆ, ಅತಿ ದೊಡ್ಡ ಜನಸಂಖ್ಯೆ ಇರೋಂಥ ಒಂದು ದೇಶ ನಮ್ಮದು. ಒಂದು ವ್ಯವಸಾಯದಲ್ಲಿ ಆಗಲಿ ಅಗ್ರಿಕಲ್ಚರ್ ನೀವೆಲ್ಲರೂ ಬೇಸಿಕಲಿ ಬೆಂಗಳೂರವ್ರೇನ ಸರ್? ಇಲ್ಲ ಬೇರೆ ಬೇರೆ? ಅಲ್ಲ ಸರ್, ಯಾರು ಬೆಂಗಳೂರಿನವ್ರು ಯಾರಿಲ್ಲ. ನಾವು ಏನು ಬೆಂಗಳೂರವರಲ್ಲ ಬಿಡಿ. ನಾವು 10th ಫೇಲ್ ಆಗಿ ಹಿಂಗೆ ಬಂದು ಹಿಂಗೆ ಹಾಕೊಂಡು ಕೂತಿದ್ದೀವಿ. ಆದ್ರೆ ಜೀವನ ನಡ್ಕೊಂಡು ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಅದೇ ಹಳ್ಳಿಲಿ ಇದ್ದಿದ್ರೆ ಹೆಂಗೋ ನೆಮ್ಮದಿಯಾಗಾದ್ರೂ ಇರ್ಬೋದು. ಬಟ್ ನಮ್ಮ ಗೌರ್ಮೆಂಟ್ ಸರಿಯಾದ್ರೆ ಎಲ್ಲಿದ್ರೂ ಸರಿಯಾಗಿರ್ಬೋದು ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಪೊಲಿಟಿಕ್ಸ್ ಸರಿಯಾದರೆ ಎಲ್ಲ ಜನ ಸಾಮಾನ್ಯರು ಎಲ್ಲ ಸರಿಯಾಗ್ತಾರೆ. ಫಸ್ಟ್ ನೀತಿ ಹೇಳೋರೆ ಸರಿಯಾಗಬೇಕು, ಆಮೇಲೆ ನೀತಿ ಕೇಳೋರು ಸರಿಯಾಗ್ತಾರೆ. ನಮ್ಮ ಗೌರ್ಮೆಂಟು ಎಲ್ಲ ಸರಿಯಾಗಿ ಹೋದ್ರೆ ನಾವು ಹಳ್ಳಿಯಲ್ಲಿ ಯಾವ ರೀತಿ ನೆಮ್ಮದಿಯಾಗಿ ಬದುಕ್ತಿದ್ವು ಅದೇ ಥರ ಸಿಟಿಯಲ್ಲಿ ಇದ್ರೂ ನೆಮ್ಮದಿಯಾಗಿ ಬದುಕ್ಬೋದು ಅಂತ ನಿಮ್ಮ ಅನಿಸಿಕೆ ಅಲ್ವಾ? ಈ ಸಿನಿಮಾ ಅದ್ರ ಮೇಲೆ ಇರೋದು ಸರ್. ಏಪ್ರಿಲಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೀವುಗಳು ನೋಡಬೇಕು. ನಿಮ್ಮ ಯಾರಿಗಾರ ಸ್ನೇಹಿತರುಗಳಿಗೂ ಎಲ್ಲ ನೋಡಿ ಹೇಳಿ. ಯಾಕಂದ್ರೆ ಇದರಲ್ಲಿ ಆಟೋ ಅದವ್ರ ಬಗ್ಗೆನೂ ಒಂದು ಒಳ್ಳೆಯ ಒಂದು ಇದಿದೆ. ತುಂಬ ಚೆನ್ನಾಗಿ ಅದನ್ನು ಹೇಳ್ತಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಇವಾಗ ಕಾರ್ಪೊರೇಷನ್ ಕೆಲಸಕ್ಕೆ ಸೇರ್ಕೋಬೇಕು ಅಂದ್ರೂ ಯಾವುದೇ ಥರ ಒಂದು ಸಣ್ಣ ಪಿಟಿ ಕೇಸ್ ಇದ್ರೂ ಸೇರಂಗಿಲ್ಲ ಸರ್. ಖಂಡಿತ ಅಲ್ವಾ? ಗೌರ್ಮೆಂಟ್ ಕೊಲೆಗಾರ ಸುಳ್ಳುಗಾರರಿಗೆ ಸೀಟ್ ಕೊಡ್ತಾರೆ, ಅದನ್ನು ತನಿಖೆ ಮಾಡಲ್ಲ. ಈಗ ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಬೇಕು ಅಂದರೆ ಏನೇನೋ 108 ಕಾನೂನು. ಅದೇ ಪೊಲಿಟಿಕ್ಸ್ ಆಗ್ತೀನಿ ಅಂದರೆ ಏನೂ ಇಲ್ಲ. ದುಡ್ಡು ಆಯ್ತಾ, ಬೆಂಬಲ ಆಯ್ತಾ, ತಗೊಳಪ್ಪ ನಿಂಗೆ ಸೀಟು, ಅಷ್ಟೇ. ಎಲ್ಲ ಯಾವುದೇ ಗೌರ್ಮೆಂಟಲ್ಲಿ ಒಂದು ಸಣ್ಣ ಕೆಲಸ ಸಿಗಬೇಕು ಅಂದ್ರೂ ನಾವು ಅಷ್ಟು ಶುದ್ಧವಾಗಿರಬೇಕು, ಅಷ್ಟು ಕ್ಲೀನ್ ಆಗಿರಬೇಕು. ಅದೇ ಗೌರ್ಮೆಂಟ್ನ ನಡೆಸ್ತಾ ಇರೋ ಅಂಥವ್ರದ್ದು ಯಾವ ಶುದ್ಧನೂ ಬೇಕಲ್ಲ, ಯಾವ ಕೊಲೆ ಮಾಡಲಿ, ಮದ್ದು ಮಾಡಲಿ, ಡ್ಯೂಟಿ ಮಾಡಲಿ, ಎಲ್ಲ ದುಡ್ಡು ಚೆಲ್ತಾರೆ, ಮುಚ್ಚಾಕ್ತಾರೆ, ಸೇರ್ಕೊಂತಾರೆ ಅಷ್ಟೇ. ಸರ್, ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಕ್ಸಸ್ ಆಗುತ್ತೆ, ಚೆನ್ನಾಗೈತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ದೊಡ್ಡ ಬಜೆಟ್ ಎಲ್ಲ ಮಾಡಿರೋಕ್ಕೆ